ಎಲ್ಲ ಗೈಸ್ ಎಲ್ಲ ಆಗಿದ್ರ ನಾವು ಸೂಪರ್ ಆಗಿದ್ದೀವಿ. ನೀವ್ ಹೇಗಿದ್ದೀರಾ? ಸುಮ್ ನಿಂತ್ಕೊಂಡು ಮಾತಾಡೋದಿವಿ. ಕಾಫಿ ಆಯ್ತಾ? ಊಟ ಆಯ್ತಾ? ಏನ್ ತಿಂದ್ರಿ? ಏನ್ ಸಮಾಚಾರ? ಎಲ್ಲರೂ ಒಂದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಊಟ ಮಾಡಿ, ಮಲ್ಕೊಳ್ಳಿ. ಖುಷಿದು ತಲೆಯಲ್ಲಿ ಕೂದಲೇ ಇಲ್ಲ, ಕೂದಲೈತೆ ಅಂತ ಹೇಳ್ತೀವಿ. ಅವ್ನು ನಾವ್ ಏನ್ ಹೇಳ್ಕೊಡ್ತೀವಿ ಗೈಸ್ ಅದನ್ನ ಹೇಳ್ತಾನೆ. ನಮ್ ದಿವ ತೋರಿಸ್ತಾ ಇದೆ ನೋಡಿ, ಅವ್ರ ಅಮ್ಮ ಬರ್ತಡೇ ಕೊಡ್ಸಿರೋ ಕಾರನ್ನ. ಸಖತ್ತಾಗಿದೆ ಗೈಸ್ ಈ ಕಾರ್ಗಳು. ಮೀಶೋದಲ್ಲಿ ತರಿಸಿದ್ದು, ರಿವ್ಯೂನೇ ಕೊಡಲಿಲ್ಲ, ಕೊಟ್ಟಿರೋ ಮಾತ್ರ ಸಖತ್ತಾಗಿರೋದು. ಹಿಂಗೆ ನೋಡಿ, ಇಲ್ಲಿ ಟೇಬಲ್ ಇದೆಯಾ, ಹಿಂಗೆ ಎಳೆದ್ಬಿಟ್ಬಿಟ್ರೆ ನೋಡಿ ಹೆಂಗೆ ಹೋಗುತ್ತೆ. ಸಖತ್ತಾಗೈತೆ ಮಾತ್ರ. ಕೂಡ ನಾನು ಓಡಿಸ್ತೀನಿ. ಹಂಗಲ್ಲ ಮಗನೇ, ಜಾಸ್ತಿ ಮಾಡಬಾರ್ದು. ನಮ್ದು ಇವಂಗೆ ಮಾಡೋಕ್ಕೆ ಗೊತ್ತಿಲ್ಲ ಗೈಸ್. ನಾನೇ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದೆ. ನಮ್ದು ಇವಂಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಎಲ್ಲ ಕಮೆಂಟ್ ಹಾಕಿ ಬರ್ತಾಯಿಲ್ಲ ಅಂತ. ಅಷ್ಟು ಜೋರಾಗಿ ಮಾಡೋಂಗಿಲ್ಲ ಮಗನೇ. ಇವನೇನೋ ನೋಡ್ಬೇಕಂತ. ಇಲ್ಲಿ ನೋಡಪ್ಪ, ಇಲ್ಲಿ ನೋಡಪ್ಪ ಅಂತ. ಸೊ ನಮ್ಮ ಗಾನವಿಯವರು ಇವತ್ತು ಸಂಜೆ ವಾರ ಮಾಡ್ತಾಯಿದ್ದಾರೆ ಗೈಸ್. ಬೆಳಗ್ಗೆಯಿಂದ ಮಾಡಿಲ್ಲ ಪಾಪ. ಬೆಳಗ್ಗೆಯಿಂದ ಯಾಕೋ ಹುಷಾರಿರ್ಲಿವಂತೆ, ಮಲಗಿದ್ರು. ಇವಾಗ ಎದ್ಬಿಟ್ಟು ವಾರ ಮಾಡ್ತಾ ಇದ್ದಾರೆ. ಇಬ್ರು ಹೆಂಗೆ ಕಾಣ್ತಾ ಇದ್ದಾರೆ ಕಮೆಂಟ್ ಹಾಕಿ ಗೈಸ್. ಇಬ್ರದ್ದು ಒಂದೇ ಥರ ಡ್ರೆಸ್. ತಿರ್ಗಿ ಇಬ್ರು ಹಿಂದೆ, ಇಬ್ರು ಶರ್ಟಲ್ಲಿ ಹೆಸರಿದೆ. ತಿರುಗು ಖುಷಿ ನೀನು. ಸಾಕುತ್ತಿ ಹಂಗಲ್ಲ, ಸುಮ್ಮನೆ ನಿಂತ್ಕ ತಿರುಗ್ಬಿಟ್ಟು ಬೆನ್ನು ತೋರಿಸ್, ಬೆನ್ನ ಹಂಗೆ. ಹಾಂ, ಸಬ್ಸ್ಕ್ರೈಬ್ ಮಾಡಿ. ಖುಷಿಗೂ ದಿವಿತ್ತು ಹೇಳ್ತಾ ಇದ್ದಾರೆ. ವಾವ್, ಶರ್ಟಿಗೆ ಗುಂಡಿನೇ ಇಲ್ಲ. ನಮ್ಮ ಗಾನವಿಯವರು ನೋಡಿ ಗಾಯ್ಸ್, ಈಚೆ ಕಡೆ ಇತ್ತು. ಇದನ್ನು ಗಿಡ ಕಿತ್ಕೊಂಬಂದಿಲ್ಲ, ಹಾಕೊಂಡಿದ್ದಾರೆ. ಬೇರೆ ನೋಡಿ ಎಷ್ಟು ಚೆನ್ನಾಗ್ಬಿಟ್ಟಿದೆ. ತುಂಬ ನೀರಾಗೋಯ್ತು. ಆದರೆ ಇನ್ನೊಂದೆರಡು ಗಿಡ ಹಾಕ್ಬೋದಿತ್ತು ಅವ್ರಿಗೆ, ನಮ್ಮ ನವಿಯವರು. ಯಾರಿಗಾರು ಬೇಕಿದ್ರೆ ಕಮೆಂಟ್ ಹಾಕಿ ಗೈಸ್, ಲಿಂಕ್ ಹಾಕಿ. ನಮ್ಮ ಗಾನವಿಯವರು ಲಿಂಕ್ ಕೊಡ್ತಾರೆ. ನಮ್ಮ ಖುಷಿಯೆಲ್ಲ ಹಾಳು ಮಾಡಿಕ್ಕಿದ್ದೀನಿ ಗೈಸ್. ಟೆರೆಸ್ ಮೇಲೆ ತಗೊಂಡೋಗಿ ಜೋರಾಗಿ ಹಿಂಗೆ ಎಳೆದ್ಬಿಟ್ಟು ಬಿಡೋದು, ಜೋರಾಗಿ ಹಿಂಗೆ ಈ ಥರ. ಅದು ಹಾಳಾಗೋಗುತ್ತೆ. ನಿಂದು ಹಾಳಾಗೈತ್ಬಿಟ್ಟು ನಿಂದು. ಒಂದು 10 ಕಾರ್ ಬಂದಿದ್ದು ಗೈಸ್, 200 ರೂಪೀಸ್ಗೆ. ಒಂದು ಕಾರ್ 20 ರೂಪಾಯಿ ಆರಾಮಾಗಿ ಕೊಡ್ಬೋದು. ಅಯ್ಯೋ, ಆಕ್ಸಿಡೆಂಟ್ ಆಗೋಯ್ತು ದಿವನ್ ಕಾರಿಗೆ. ನಮ್ಮ ಕಾರಿಗೆ ಏನೂ ಆಗಲ್ಲ. ಹೋಗು. ನೆನ್ನೆ ಆಟಾಡ್ತಿದ್ದು ಗೈಸ್, ಯಾರ್ದು ಫಸ್ಟ್ ಹೋಗುತ್ತೆ ಮುಂದೆ ಅಂತ. ನಂದೇ ಫಾಸ್ಟಾಗಿ ಹೋಯ್ತಿತ್ತು, ನಮ್ಮ ದಿವಂದು ಹೋಯ್ತಾನೆ ಇರಲಿಲ್ಲ ಗೈಸ್. ಇವತ್ತು ನಂದು ಹೋಯ್ತಾ ಇಲ್ಲ, ನಮ್ಮ ದಿವಂದು ಹೋಯ್ತೈತಿ. ತೋರ್ಸಪ್ಪ ನೋಡಿ, ಅಲ್ಲಿಂದ ಎಳ್ಕೊಂಬತ್ತಾನೆ. ಅದೇನಾಗುತ್ತೆ ಗೈಸ್, ಅದು ಸ್ಪ್ರಿಂಗ್ ಇರುತ್ತಲ್ಲ, ಕಟ್ಟಾಗೋಗುತ್ತದು. ಬಿತ್ತು ಹಂಗೆ ಬಿದ್ದರೆ ಇನ್ನೇನಾಗುತ್ತೆ ಗೈಸ್. ಅಣ್ಣ ಗೆದ್ದಂತೆ. ಅಲ್ಲಿ ನೋಡಪ್ಪ ಅಂತ ಹಿಂಸೆ ಕೊಡ್ತಾ ಇದ್ದಾನೆ ಗೈಸ್. ಪೂಜೆ ಮಾಡೋಕೆ ನಮ್ಮ ನವೀನ ಡಿಸ್ಟರ್ಬ್ ಮಾಡಬಾರ್ದು ಗೈಸ್. ಆದರೆ ನಾವು ಡಿಸ್ಟರ್ಬ್ ಮಾಡ್ತಾಯಿದ್ವಿ, ಯಾಕೋ ನಮ್ಮ ಜೊತೆ ಮುನ್ಸ್ಕೊಂಡಿದ್ದಾರೆ. ದೋಸೆ ಹಿಟ್ಟು ತಗೊಂಬನ್ನಿ ಅಂದರು. ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಹತ್ರ ಒಬ್ರು ಮಾಡ್ತಾರೆ, 50 ರೂಪಾಯಿ kg. ಚೆನ್ನಾಗಿರುತ್ತೆ. ನಮ್ಮ ಮನೆಗೆ 1 kg ಸಾಕಾಗುತ್ತೆ. ನಾನು ಬರ್ಬೇಕಾದ್ರೆ ತಂದಿಲ್ಲ. ನನ್ನ ಪ್ರಕಾರ ಅದಕ್ಕೆ ಮುನ್ಸ್ಕೊಂಡಿದ್ದಾರೆ ಅನಿಸ್ತೈತೆ. ಬನ್ನಿ ಗೈಸ್, ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿಸ್ತೀನಿ ನನ್ನ ನವಿ ಕೈಲಿ. ಮಾಡ್ತಾರೋ ಇಲ್ಲೋ ನೋಡೋಣ. ಇವಾಗ ಖುಷಿಗೆ ಮಾಡೋರಲ್ಲ, ಆ ಥರ ನನಗೂ ಮಾಡಬೇಕು. ಮಾಡ್ತಾ ಇದ್ದಾರೆ ಗೈಸ್. ಮಾಡಿಬಿಟ್ರೆ ನಮ್ಮ ವ್ಯೂವರ್ಸ್ಗೆ ಹೇಳ್ತಾರೆ ಸರಿ. ಒಳ್ಳೆ ಚೆನ್ನಾಗೈತೆ ಅದು. ಅಮ್ಮ ಹೌದಾ? ನಿಮಗೂ ಮಾಡಲ್ಲ ಅಮ್ಮ? ನಿಮಗೂ ಅಮ್ಮನೂ ಮಾಡ್ಕೊತಾ ಇದ್ದಾಳ? ನನ್ನ ಹೆಂಡತಿ ಏನು ಕೇಳ್ಕೊತಾರೆ ಅದೆಲ್ಲ ಕೊಡೋಕ್ಕೋದ್ಯಾರೆ. ಬೇಗ ಕೊಡೋದ್ರಿ, ಲೇಟ್ ಮಾಡಬೇಡ. ನಮ್ಮ ಮನೆಯವ್ರಿಗೆ ಟೀ ಕಾಯಿಸ್ತಾ ಇದ್ದೀನಿ ಗಾಯ್ಸ್. ದೇವ್ರ ಪೂಜೆ ಎಲ್ಲ ಮಾಡಾಕ್ತು. ನಮ್ಮ ಮನೆಯವ್ರು ದೋಸೆ ಎದ್ದು ತಗೊಂಡಿಲ್ಲ ಸರಿನಾ ಅಂತ
ತಗೋಬರಕ್ಕೆ ಹೋಗಿದ್ದಾರೆ ಪ್ಯಾಕೆಟು. ಇಬ್ಬರು ಮಕ್ಳನ್ನ ಬೇರೆ ಕರ್ಕೊಂಡು ಹೋಗಿದ್ದಾರೆ ನೋಡಿ ಗೈಸ್. ಕಿತಾಪತಿ ಅಂದರೆ ಕಿತಾಪತಿ ನನ್ನ ಮಕ್ಕಳು. ಸುಮ್ಮನೆ ಇರಲ್ಲ ನೋಡಿ ಇಲ್ಲಿ ಅಂಬೆಗಳಲ್ಲಿ ನಡೆದಾಡ್ತಿರೋದ. ಚೆನ್ನಾಗಿ ನಡೀತಾನೆ ಖುಷಿ. ದಿವಾ 2 ವರ್ಷದ ಗಂಟೆ ಹಿಂಗೆ ನಡೆದಿದ್ದೀನಿ ಗೈಸ್. ಖುಷಿ ಬೇಗ 1 ವರ್ಷಕ್ಕೆ ಎದ್ದು ನಿಂತ್ಕೊಬಿಟ್ಟ. ದಿವ ಮಾತ್ರ 2.5 ವರ್ಷದ ಗಂಟನೂ ಹಿಂಗೆ ನಡೆದಿದ್ದಾನೆ. ಮಂಡಿ ಏನಾಗ್ತಿತ್ತು ಇಲ್ಲಿ ಈ ಮನೆಗೆ ಬಂದಾಗಲೂ ಹಂಗೆ ನಡೀತಿದ್ದ. ಇವ ಅಲ್ಲಿ ನೋಡಿ ಅಲ್ಲಿ ತಡ್ಚ್ಕೊಳತ್ತೆ ಕಾಲು. ಖುಷಿನೂ ದಿವಂತರ ನಡೀತಾನೆ. ಇಲ್ಲಿಗೆ ಬಂದ ತಕ್ಷಣ ಕಾಲು ಕೆಳಗಡೆ ಬಿಡ್ತಾನೆ ಹಂಗಾಗ. ಅದು ಸಿಮೆಂಟದಲ್ವಾ ಅದರಿಂದ. ಸೈಕಲ್ ಓಡಿಸ್ಕೊಂಡ್ರ ಲಿಕ್ವಿಡ್ ಬಂತು. 2 ತಿಂಗಳು ಬರ್ತೀವಿ ಗೈಸ್. 2 ತಿಂಗಳಿಗಿಂತ ಜಾಸ್ತಿನೇ ಬರ್ತದೆ. ಪೌಡರ್ಗಿಂತ ಚೆನ್ನಾಗಿ ತುಂಬಾ ಜಾಸ್ತಿ ದಿನ ಬಂತು ನಮಗೆ. ಪೌಡರ್ ತರಿಸ್ತಿದ್ದು ಯಾಕೆಂದ್ರೆ ನಾನು ಒಂದೇ ಹೊಡೆದ್ಬಿಟ್ಟರಲ್ಲಿ ಅಂದರೆ ಎಲ್ಲ ಲೀಕ್ ಆಗಬಾರ್ದು ಅಂತ ಮಾಡಿರ್ತಾರೆ. ಪೌಡರ್ ತರಿಸ್ತಿದ್ದೆ ಗೈಸ್ ಮುಂಚೆಲ್ಲ. ಅದು 1,500 ಎಲ್ಲ ಮಾಡ್ಬಿಟ್ಟಿದ್ರೆ ಇದು ಬರೀ 700 ರೂಪಾಯಿ. ಅದನ್ನ ನಮಗೆ ಜಾಸ್ತಿ ದಿನನೇ ಬರೋದು. ಅದಕ್ಕೋಸ್ಕರ ಇದನ್ನ ತರಿಸ್ತಾ ಇದ್ದೀನಿ. ಎರಡೂ ಸೇಮ್ ಗೈಸ್. ಲಿಕ್ವಿಡ್ಗಿಂತ ಅದನ್ನು ಬೆಸ್ಟ್ ಅದು. ಒಂದ್ಸಲ ಈ ಬಾಟ್ಲು ತರಿಸ್ತೆ, ಚೆನ್ನಾಗಿ ಯೂಸ್ ಆಯ್ತು. ಹ್ಞೂ ಅವಾಗಿಂದ ಅದೇ ಇದು 1 kg 255 ಗೈಸ್. ಅದನ್ನು ಖಾಲಿ ಆಗಿತ್ತಲ್ಲ, ಅದ್ರೊಳಗೆ ನೀರು ಹಾಕ್ಬಿಟ್ಟು ಹಿಂಗೆ ಅಲ್ಲಾಡ್ಸೋದಕ್ಕೆ ಹಾಕಿದ್ದೀನಿ. ತೂಕ ಐತಿತಾನೆ ಅದು. ಸೊ ಹಾಗೆ ದೋಸೆ ಮಾಡ್ತಿದ್ರು. ಏನು ದೋಸೆ ಹಿಟ್ಟು ಅಷ್ಟೇ ಇಷ್ಟ? MTR ದೋಸೆ ಬೆಟರ್. ಎಷ್ಟು ತರಿಸಿದ್ರಿ? ಇಷ್ಟು ಚಿಕ್ಕದು ಬಂದಿದೆ. 1 kg ನಮ್ಮ ಮನೆಗೆ ಸಾಕಲ್ಲ, 2 ತರಿಸಿದ್ದೆ. ನನಗೆ ನಾನು ಸಾಕಾಗಿದ್ದೆ. ಇಷ್ಟು ಚಿಕ್ಕದು ಬಂದಿದ್ದಲ್ಲ, ಸಾಕಾಗಲ್ಲ. ಹೇಳಕ್ಕಾಯ್ತಲ್ಲ ಬಿಡಕ್ಕಾಯ್ತಲ್ಲ, ಬಿಡೋದಲ್ಲ ಸಾಕಾಗಲ್ಲ. ಅಂದರೆ ಎರಡೂ ಆಗಲ್ಲ, ಸ್ವಲ್ಪ ಕಡಿಮೆನೇ ಆಗುತ್ತೆ. ಓ ಪುಡಿ. ಯಾವತ್ತೂ ನಾವು ಟ್ರೈ ಮಾಡಿಲ್ಲ. ಆಮೇಲೆ ನಾವು ಯಾವಾಗ ಗೊತ್ತಾ ಟಿಪ್ಟೂರಲ್ಲಿ ದಿವಾಂಗ್ ಹುಷಾರಿರ್ಲಿಲ್ಲ, ಅವಾಗ ಅವನಿಗೆ ತೋರಿಸ್ಕೊಂಡು ಹಂಗೆ ಮಸಾಲೆ ದೋಸೆ ಬೆಣ್ಣೆ ಅದನ್ನ ತಿನ್ನಕ್ಕೆ ಅಂತ ಹೋಗಿದ್ದು. ಅವಾಗ ಅದ್ರ ಮೇಲೆ ಅವಾಗ ತಿಂದಿದ್ದೆ ಆ ಪುಡಿ ಹಾಕ್ಸ್ಕೊಂಡು. ಅದು ಬಿಟ್ಟರೆ ನಿಮ್ಮ ಜೊತೆ ಅಂತೂ ತಿಂದೇ ಇಲ್ಲ ನಾನು. ನೋಡು ನಾವು ಹೇಳೋದಕ್ಕೆಲ್ಲ ಎಸ್ ಅಂತೈತೆ. ಖುಷಿ ಖುಷಿ ಅದು. ಸಂಜೆ ಹೊತ್ತಲ್ಲಿ ಒಳ್ಳೇದು ಮಾತಾಡ್ಬೇಕು ಅನ್ನೋದು ಅದಕ್ಕೇನೆ. ಎಲ್ಲದೂ ಅನ್ನುವಂಥದ್ದು. ಕೆಟ್ಟದ್ದು ಮಾಡಿದ್ರು, ಕೆಟ್ಟದ್ದು ಮಾತಾಡಿದ್ರು ಅನ್ನುತ್ತೆ, ಒಳ್ಳೇದು ಮಾತಾಡಿದ್ರು ಅನ್ನುತ್ತೆ. ಒಳ್ಳೇದೇ ಮಾತಾಡೋದು. ಬನ್ನಿ ಗೈಸ್, ಇವಾಗ ನಮ್ಮ ನವ್ಯವರು ಟೀ ಕಾಯಿಸ್ತಾ ಇದ್ದಾರೆ. ಟೀ ಕುಡಿಯೋಣ. ಹಾಂ ಅಫ್ಕೋರ್ಸ್, ಅಲ್ಲೇ ಕೊಟ್ಟರಲ್ಲ ತುಪ್ಪ, ಇಡ್ಲಿ, ದೋಸೆ, ಚಿಲ್ಲಿ, ಚಟ್ನಿ ಪೌಡರ್. ತಿನ್ಲಿ ಬಿಡಮ್ಮ. ಆಯ್ತು ಆಯ್ತು. ಹಾಂ ಕೊಡ್ದೀವ ಅವನಿಗೂ ಕೊಡ್ತಾನೆ. ನಾವು ಟೀ ಕುಡಿಯೋಣ ಬನ್ನಿ ಗೈಸ್. ಬಿಸಿ ಬಿಸಿ ಟೀ. ನೋಡಿ ಗೈಸ್, ನಮ್ಮ ದಿವಿ ನನ್ನ ಜೊತೆ ಮಾತಾಡೋದು ಅಂತ ಹೇಳ್ತಾ ಹೋಗ್ತಾ ಇದ್ದಾನೆ. ಅವನು ಬಿದ್ದ ಗೈಸ್ ಇಲ್ಲಿ. ನಾನು ಟೀ ಕುಡ್ಕೊಂಡು ಕೂತಿದ್ನ ಇಲ್ಲಿ, ಅವರಿಬ್ಬರು ಆಟಾಡ್ತಿದ್ರು. ನಮ್ಮ ದಿವ ಸೈಕಲ್ ಕೊಡಲಿಲ್ಲ ಖುಷಿಗೆ. ಖುಷಿ ತಳ್ಬಿಟ್ಟ, ಬಿದ್ದೋಗ್ಬಿಟ್ಟ. ಅದು ನಾನು ಮಾಡಿದೆ ಅಂತ ಇವಾಗ ನನ್ನ ಮೇಲೆ ಮುನ್ಸ್ಕೊಂಡಿದ್ದಾನೆ. ನಾನು ಹೇಳ್ದೆ ಅಂತ. ನಾನಲ್ಲ ಮಗನೇ, ನನ್ನ ಮೇಲೆ ಮುನ್ಸ್ಕೊಂಡು ನೀನು ಹೇಳಿದ್ಕೆ ಬೀಳ್ಸಿದವನು ಅಂತ. ಖುಷಿ ಕೇಳ್ಬೇಕಾರೆ, ಖುಷಿ ನಾನು ಹೇಳದ್ನ ಬೀಳ್ಸು ಅಂತ ಹೇಳದ್ನ. ಹಾಂ ನಾನು ಏನು ಹೇಳಿಲ್ಲ ತಾನೇ, ಏನು ಹೇಳಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಂದಾಗ ಒಡಿ ಒಡಿ ಅಂತ ಯಾರು ಹೇಳ್ಕೊಟ್ಟಾರೋ? ಯಾರಿಗೆ? ಖುಷಿಗೆ. ಒಡಿಯ ಖುಷಿ, ನಾನಿದ್ದೀನಿ ಒಡಿಯ ಖುಷಿ, ನೀವು ಒಡಿ ಅಂತ. ಅವ್ನು ಗೊತ್ತು ಹೊಡೆಯಲ್ಲ ಅಂತ, ಅದಕ್ಕೆ ಹೇಳ್ಕೊಟ್ಟಿದ್ದು. ಖುಷಿ ಹೇಳ್ಕೊಡ್ಬಾರ್ದು. ನಾನು ಹಿಂಗೆ ಹೊಡೆ ಅಂದ್ರೆ ನಿಂಗೆ ಹೊಡೆಯಕ್ಕೆ ಆಗಲ್ಲ ಅಲ್ವೇನವ? ಆಯ್ತು ಬಿಡು. ಈಗ ನನ್ನ ಜೊತೆ ಮಾತಾಡಲ್ವಾ? ನಾನು ಐಸ್ ಕ್ರೀಮ್ ತರ್ಸೋಣ ಅಂತಿದ್ದೆ. ಓ ದೇವನೊಂದು ಮಿಕ್ಕೋ ಆಯ್ತು. ಆಯ್ತು ಬಾ. ನೋಡಿ ಗೈಸ್, ನನ್ನ ಹತ್ರ ಮುನ್ಸ್ಕೊಂಡಿದ್ದೆ, ನಾನು ಅಪ್ಪನ ಹತ್ರ ಮುನ್ಸ್ಕೊಳ್ಳೋದು. ಮಳೆ ಬರ್ತೈತೆ, ಬಟ್ಟೆ ಹಾಕಿದ್ದೀನಿ ಅಂತ ಕೂಗ್ತಾ ಇದ್ದಾಳೆ. ಹೊಡಿಬಾರ್ದು ಮಗ ನನಗೆ. ಎಲ್ಲ ನಿನ್ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ನೋಡು. ಗೈಸ್, ಕೋತಿ ಮುಖ ಹೆಂಗಿರುತ್ತೆ ಗೊತ್ತಾ? ಹೊಡೆದು ಬಿಟ್ಟು ಹೇಳೋರು ಇವರೇ ಗೈಸ್.
ಗೈಸ್ ಮೊಬೈಲ್ ಬೀಳಿಸ್ಬಿಟ್ಟ ಕೆಳಗಡೆಗೆ, ಭಯನೇ ಇಲ್ಲ ಗೈಸ್. ನಮ್ಮ ನವಿ ಮಳೆಯಲ್ಲಿ ಬಟ್ಟೆ ಎತ್ಕೊಂಬತ್ತಿದ್ದಾರೆ, ಬನ್ನಿ ಹೋಗೋಣ ನಾವು. ನೋಡಿ ಗೈಸ್ ಎಷ್ಟು ಜೋರಾಗಿ ಮಳೆ ಬರ್ತೈತೆ, ಬೇಗ ಬಟ್ಟೆ ಎತ್ಕೊಂಡು ಬರೋಣ ಅಂದ್ರೆ ಫೋನಲ್ಲಿ ಮಾತಾಡ್ಕೊಂಡು ಬೇಗ 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 ಎತ್ಕೊಳ್ಳಿ 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 ಎತ್ಕೊಳ್ಳಿ. ನಮ್ಮ ದಿವ ಬತ್ತಾನೇನು ಬರಲಿಲ್ಲ. ತಗ ನಡಿ ಅದಕ್ಕೆ ಅದೇನೋ ಆಯ್ಮೆಂಟ್ ಆಗ್ತದಲ್ಲ, ಅದ್ರ ತರಿಸ್ಕೊಳಕ್ಕೆ ಹೇಳು. ನೋಡಿ ಗೈಸ್ ಇನ್ನೂ ಮಾತಾಡ್ತಾ ಇಲ್ಲ ನಮ್ಮ ದಿವ ನನ್ನ ಜೊತೆ. ಇವಾಗ ಅವನ್ನ ಖುಷಿ ಪಡಿಸ್ಲ ನಾನು, ಇದೊಂದೇ ಸಾಕು ನಮ್ಮ ದಿವಂಗೆ ಖುಷಿ ಆಗೋಕ್ಕೆ. ನನ್ನ ಮಗನಿಗೋಸ್ಕರ ಗಿಫ್ಟ್ ಕೊಡೋದ ಕಣ ನಿನಗೆ, ನಾನು ದಿವಂಗೋಸ್ಕರ ತಂದಿರೋದು. ಅಯ್ಯೋ ಒಬ್ಬರಿಂದ ಒಬ್ಬರು ಶುರು ಆಯ್ತಾರೆ ಗೈಸ್. ನನಗೆ ಪಪ್ಪಿ ಕೊಟ್ಟರೆ ಕೊಡ್ತೀನಿ, ಯಾಕೆ ಬೇಡವೇನಾ? ತುಂಬ ಬೇಡ ಅಮ್ಮ ಹೊಡೆದಾಕ್ಬಿಡ್ತಾಳೆ. ತಗ ಇವನು ಬರ್ತಡೇಗೆ ತರಿಸಿದ್ದು ಗೈಸ್ ಮನೆ. ಕೊಡ ಅವನಿಗೊಂದ ಗ್ರೀನ್ ಕಲರ್ ಕೊಡೋದಿವಾ. ಇದಕ್ಕೆ ನೀನು ಒದೆ ತಿನ್ನೋದು ಯಾವ್ದು ಕೇಳು, ಕೊಟ್ಬಿಡು. ಅಮ್ಮ ಬಂದು ಪಾಪ ಕಣವ ಅದು, ಕೊಡ್ತಾನಿರವಣ್ಣ. ಪಿಂಕೆ ಕೊಡು. ಯಾವ ಕಲರ್ ಇದು? ಇದು ಪಿಂಕು, ಇದು ಗ್ರೀನು. ಸರಿ ಯಾವ ಕಲರ್ ಹೇಳೋದನ್ನ? ಅಷ್ಟೇ, ಎರಡೇ ಕಲರ್ ಇದ್ದಿದ್ದು. ಇಲ್ಲ ಮಗನಲ್ಲಿ ಏನು ತೋರ್ಸೋಣ, ಸೋಪ್ ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ, ಬೇರೆ ಏನಿಲ್ಲ ಅಲ್ಲ ಗೈಸ್. ಇಲ್ಲಿ ಎರಡು ಇತ್ತು, ಎರಡು ಕೊಟ್ಟಿದ್ದೇವೆ. ಕೊಡ್ತಾನಿರ್ಲ ಅಣ್ಣ. ಕೊಡಂಗಾರೆ ಎರಡನ್ನ ಕೊಡೋದೀವಿ. ಆ ಹುಡುಗ ನೋಡ್ರಿ ನಿಂಗೆ ಅಯ್ಯೋ ಅನ್ನಲ್ವಾ? ಕೊಡು ಬೇಗ. ನೋಡಿ ಗೈಸ್ ಎಷ್ಟು ಆಟ ಮಾಡ್ತಾರೆ ಅಂತ. ಹೊಡಿಯೋಣ? ಕೊಡ್ಲಾ? ಅಲ್ಲಿ ಇಲ್ಲ ಕಣ, ಕೊಡವ ಇಲ್ಲಿ ಕೋಲ್ ಕೊಡವ. ಬರೀ ಬಾ ಇವತ್ತು ಕೇಳಲ್ಲ ಗೈಸ್ ಇವನು. ಒಂದೇ ಒಂದು ಹೊಡಿತೀನಿ ರವ. ಅತ್ತಾಗ ಅದು ಕೊಡು. ಕೊಡೋದ ಅಣ್ಣಂಗೆ ಇಷ್ಟ ಆಗೈತೆ ಅದು. ಇಬ್ಬರು ಒಂದಕ್ಕೆ ಕಿತ್ತಾಡ್ರೆ ಚಚ್ಚಿಬಿಡ್ತೀನಿ. ಕೊಡೋದು ಊದ್ ಕೊಡ್ತೀನಿ. ಅದು ಚೆನ್ನಾ ಇಷ್ಟ ಇಲ್ವಾ? ಅದು ಹುಡುಗಿರು ಇಟ್ಕೊಳ್ಳೋದು, ಇದು ಹುಡುಗರು ಇಟ್ಕೊಳ್ಳೋದು. ಯಾವ್ದು ಬೇಕು ಕೊಡು ಈಗ ಅವನಿಗೆ. ಅಕ್ಕ ಇಟ್ಕೊಳ್ಳೋದು, ಇದು ಅಣ್ಣ ಇಟ್ಕೊಳ್ಳೋದು. ಓಕೆ ಕಟ್ಕೊಡ್ಲಾ? ಕೊಡು. ಓಕೆ ಗೈಸ್ ಸಿಗ್ತೀವಿ. ನೋಡಿ ಗೈಸ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮ್ಮನೆ ಕೂತ್ಕೊಳ್ಳಲ್ಲ ಗೈಸ್. ಇಬ್ಬರು ನಮ್ಮ ಗಾನವಿ ಅವರು ಏನು ಮಾಡ್ತಾ ಇದ್ದಾರೆ ರೀ? ಪನ್ನೀರ್ ಗ್ರೇವಿ ದೋಸೆ ನೋಡಿ ಗೈಸ್ ಇಲ್ಲಿದೆ. 2 kg ಹಸಿಟ್ಟು ಇಷ್ಟೇ ಎಷ್ಟಾಗಿದೆ. ತುಂಬ ಗಟ್ಟಿಗೈತಿದೆ. ಆದರೆ ನೀರು ಹಾಕಳಿ ಅಂತ ಹೇಳೋರೆ, ನೀರು ಹಾಕಬೇಕು ಅನ್ಸುತ್ತೆ. ನಾವು ಅಂಗಡಿಲಿ ಏನಾದ್ರು ತಂದರೆ 2 kg ಇದ್ರ ತುಂಬ ಆಗುತ್ತಲ್ವೇನೆ? ಇದ್ರ ತುಂಬ ಆಗುತ್ತೆ ಗೈಸ್. ಇದು ಗಟ್ಟಿಗೈತಿದು. ಹೌದಾ? ನನ್ನ ಪ್ರಕಾರ ಇದು 1 kg ಇಲ್ಲ ಅನ್ಸುತ್ತೆ. ಚೆಕ್ ಮಾಡ್ಬೇಕು ಗೈಸ್, ಚೆಕ್ ಮಾಡ್ಬೇಕಾಯ್ತು. ನೋಡೋಣ, ಚೆನ್ನಾಗಿ ಬಂದರೆ ಪರವಾಗಿಲ್ಲ ದೋಸೆ. ಇದು ಫಸ್ಟ್ ಟೈಮ್ ನಾವು MTR ತರಿಸಿರೋದು. ಮುಂಚೆಲ್ಲ ಮಾಮೂಲಿ ಇದು ಬರುತ್ತಲ್ಲ ಯಾವುದು, ಅದನ್ನು ತರಿಸ್ತಾ ಇದ್ದು. ಇಲ್ಲಾಂದರೆ ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಹತ್ರ ಲೂಸ್ ಸಿಗುತ್ತೆ ಗೈಸ್, ಅದು ಸಕ್ಕತ್ತಾಗಿರ್ತದೆ. ಅದನ್ನು ತರ್ತಿದ್ದೆ. ಇದೊಂದು ಸಲ MTRದು ಸೇಮ್ ರೇಟ್ ಇದೆಯಲ್ಲ, ನೋಡೋಣ 50 ರೂಪಾಯಿ kg ಟೇಸ್ಟ್ ಮಾಡೋಣ ಅಂತ ತರಿಸಿದ್ದೆ. ಇವತ್ತೇನೋ ತಿನ್ನಂಗಾಯ್ತು ಅಂದ್ಬಿಟ್ಟು ನೆನೆ ಹಾಕಿಲ್ಲ ಅಕ್ಕಿನ ಅಂದ್ಬಿಟ್ಟು. ಬೇಡ ಪ್ಲೀಸ್ ಪಾಪು, ಖಾರ ಮಾತ್ರ ಬೇಡ ಕಣಪ್ಪ ನಮಗೆ. ನೆನ್ನೆಲ್ಲ ಅನುಭವಿಸಿದ್ವಿ ಗೈಸ್, ಹೊಟ್ಟೆ ಉರಿ ಎದೆ. ನೆನ್ನೆ
ನಿನ್ನೆ ಹೊಟ್ಟೆ ಊರಿ ನಾನ್ ಎದೆ ಊರಿ ಮಾಡಿರೋದಲ್ಲ ಗೈಸ್, ಇವ್ರು ಹೊರಗಡೆ ಬಂದು ತಗೊಬಂದು ಖಾರ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ತರ್ಸ್ಕೊಂಡು ತಿಂದಿರೋದಕ್ಕೆ ಅದು ಅದು ಹಂಗಾಗಿರೋದು. ಹೆಂಗ್ ಉರಿತಿದ್ದಳು? ಮನೇಲಿ ಮಾಡಿದೆ ಖಾರ, ನಾನು ಟೊಮೊಟೊ ಗೊಜ್ಜು ಮಾಡಿದ್ದೆ, ಅದು ತುಂಬಾ ಖಾರ ಇತ್ತು. ಏನಾಯ್ತು ಗೊತ್ತಾ ಗೈಸ್, ಈ ಟೊಮೊಟೊ ಗೊಜ್ಜು ಒಂದು ಹೇಳ್ತಿದ್ದೆ. ಅವತ್ತ ಮಾಡಿದ್ವಿ, ನಾನು ದಿವ ಕಿತ್ತಾಡ್ಕೊಂಡು ತಿಂದಿದ್ವಿ. ದಿವ ಎಷ್ಟು ಚೆನ್ನಾಗಿತ್ತು ಟೊಮೊಟೊ ಗೊಜ್ಜು ಫಸ್ಟ್ ಟೈಮ್ ಮಾಡಿದಾಗ. ಅಪ್ಪ ಮಗ ಕಿತ್ತಾಡ್ಕೊಂಡು ತಿಂತಾರೆ ಅಂದ್ಬಿಟ್ಟು ಇವಳು ಒಂದು ಸ್ಪೂನ್ ಜಾಸ್ತಿ ಹಾಕ್ಬಿಟ್ಟು ಖಾರ ಪುಡಿ ಹಾಕ್ಬಿಟ್ಟು ಮಾಡೋದಲ್ಲ ಗೈಸ್. ನಮ್ಮನವರೇ ಹೇಳಿದ್ದು ಖಾರ ಜಾಸ್ತಿ ಮಾಡು, ಒಂಚೂರು ಜಾಸ್ತಿ ಮಾಡುವಂತೆ, ಅದು ತಿನ್ನಕ್ಕಾಗದ ಮಾಡಲು ಹಂಗಾಯ್ತು. ಅದು ನಂಗೆ ಮಡಗಿ ಇವತ್ತು ರೊಟ್ಟಿ ಮಾಡಿ ಅದಕ್ಕಿನ್ನ 4 ಟೊಮೊಟೊ ಹಾಕಿ ಮಾಡ್ಕೊಟ್ಟಿದ್ದೆ. ಸಕ್ಕೋದಾಯ್ತು ಅಂತ ಅದನ್ನು ತಿನ್ ಖಾಲಿ ಮಾಡ್ರು. ಬರೀ ಟೊಮೊಟೊ ಗೊಜ್ಜೇ ತಿನ್ಬಿಡ್ತಾರೆ guys. ನಮ್ಗೆ ಇಷ್ಟ ಗೈಸ್, ರೊಟ್ಟಿ ಜೊತೆ ತಿನ್ನಕ್ಕೆ ಟೊಮೊಟೊ ಗೊಜ್ಜು ಸಖತ್ತಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಮಾಡೋದು ಕೇಳ್ತೀವಿ. ಚಪಾತಿ ಚೆನ್ನಾಗಿರುತ್ತೆ, ಆಮೇಲೆ ರೊಟ್ಟಿಗೂ ಚೆನ್ನಾಗಿರುತ್ತೆ. ಇವಳು ರೊಟ್ಟಿಗಿಂತ ಚಪಾತಿ ಖಾರ ಜಾಸ್ತಿ ಮಾಡಿದ್ರೆ ಯಾರು ತಿನ್ನಕ್ಕಾಗುತ್ತೆ ಗೈಸ್. ಇವಾಗಲೂ ಅಷ್ಟೇ ಖಾರ ಮಾಡಬೇಡ, ಚೂರೇ ಚೂರು ಹಾಕು ಖಾರ ಪುಡಿ, ದಯವಿಟ್ಟು ಚೂರು ಪ್ಲೀಸ್. ನಮ್ಮ ಖುಷಿ ABCD ಬರೀತಾನೆ ನೋಡಿ ಗೈಸ್. ABCD ಅಲ್ಲ, ಎ ಬರೀತಾನೆ. ಅವನಿಗೆ ಸೈಕಲ್ ಕೊಡಿಸ್ತೀನಿ, ಬರೀವಾ ಬೇಗ ಬರೀ. ನಮ್ಮ ಖುಷಿ ವಾವ್ ನೋಡಿ ಗೈಸ್, ಎಷ್ಟು ಸ್ಪೀಡಾಗಿ ಬರ್ದೆ. ಇನ್ನೊಂದ್ಸಲ ಬರೀವಾ ಕ್ಲೀನಾಗಿ ಬರೀ, ಕ್ಲೀನಾಗಿ ಬರೀ. ನೋಡಿ ಗೈಸ್, ಈಗಲೇ ಎಡ್ಚೆ ಈ ಉಲ್ಟಾ. ಈ ಕೈಲಿ ಬರೀ, ಈ ಕೈಲಿ ಬರೀ, ಈ ಕೈಲಿ. ಸೈಕಲ್ ಬೇಕಾ ಬೇಡವಾ ಈ ಥರದ್ದು? ಮತ್ತೆ ಕ್ಲೀನಾಗಿ ಬರೀ. ಅವಳು ಎಷ್ಟು ಚೆನ್ನಾಗಿ ಬರೀತಿದ್ದೆ ಗೊತ್ತಾ ಗೈಸ್, ಸೈಕಲ್ ಕೊಡಿಸ್ತಾನೆ ಅಪ್ಪ ಅಂತ. ಎಡ್ದ ಕೈಲಿ ಅವನಿಗೆ ತುಂಬಾ ಇದಾಗಿರೋದು ಗೈಸ್. ಕ್ಲೀನಾಗಿ ಬರೀ ಅಪ್ಪು, ಯಾಕಂಗೆ ಎಡ್ದ ಕೈ ಇಲ್ವಲ್ಲ ಅದಕ್ಕೆ. ನೋಡಿ ಗೈಸ್, ಏನ ಬಲ್ಲಗೈಲಿ ಕರೆಕ್ಟಾಗಿ ಬರೀತಾವನೆ. ಇಲ್ಲ, ಬಲ್ಗೈ ಚೆನ್ನಾಗಿ ಬರ್ತಿಲ್ಲ, ಎಡಗೈ ಆದ್ರೆ ಚೆನ್ನಾಗಿ ಬರ್ತದೆ. ಕನ್ನಡದಲ್ಲಿ ಸರಿ ಬರ್ತೇವೆ ಇವಾಗ. ಕರೆಕ್ಟಾಗಿ ಬಂದೈತಿ ಏನು. ಗುಡ್ ಮಗನೇ, ಸೈಕಲ್ ಫಿಕ್ಸ್. ಸಿ ಬರೀತಾನೆ, ಓ ಬರೀತಾನೆ, ಡಿ ಬರೀತಾನೆ. ಸೂಪರ್ ಸೂಪರ್ ಸೂಪರ್. ಬಿ ಬರೆಯಕ್ ಬರಲ್ಲ, ಬಿನ ಉಲ್ಟಾ ಬರೀತಾನೆ. ಆಮೇಲೆ ಸ್ಮಾಲ್ ಲೆಟರ್ ಬಿ ಬರೀತಾನೆ, ಡಿ ಬರೀತಾನೆ, ಡಿ ಬರೀತಾನೆ, ಸಿ ಬರೀತಾನೆ, ಓ ಬರೀತಾನೆ. ಅದೇ ಅವ್ನಿಗೆ ಇಷ್ಟ ಬಂದಂಗೆ ಯಾವ್ದಾದ್ರು ಅಕ್ಷರ ಬರೀತಾನೆ. ನಾನು ಯಾವ್ದಾರ ಬರೀಲ್ಲ ಅಂದ್ರೆ ಸುಮ್ಮನೆ ಇದ್ದೀನಿ. ನಮ್ಮನವರು ಅಷ್ಟೇನೆ, ನಮ್ಮನವ್ರು ಇದ್ದಾಗಲೇ ತುಂಬಾ ಬರೆಯಕ್ಕೆ ಹೋಗೋದು. ಅವನು ಸೈಕಲ್ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟವ್ರಲ್ಲ, ನಾನು ಹೇಳಿದ್ದೀನಿ ಈ ತರ ಸೈಕಲ್ ಕೊಡಿಸ್ತೀನಿ ನಮ್ಮ ಖುಷಿಗೆ ಅಂತ. ಅಯ್ಯೋ, ಅದೊಂದಕ್ಕೇನೆ ಎಷ್ಟು ಕಿತ್ತಾಡ್ತಾರೆ ಅಂದ್ರೆ ಗೈಸ್, ಸಿಕ್ಕಾಬಟ್ಟೆ. ಇಷ್ಟು ದಿನ ಯೂಸೇ ಮಾಡಕ್ ಗೊತ್ತಿರ್ಲಿಲ್ಲ, ಬೇಡ ಬೇಡ ಅನ್ನೋರು. ಇವಾಗ ಒಂಚೂರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ನವಿ ಬೇಜಾರು ಮಾಡ್ಕೋತಿದ್ಲು, ಅಯ್ಯೋ ತೋರಿಸ್ತೆ ಓಡ್ಸೋಕ್ಕೆ ಗೊತ್ತಿಲ್ಲ ಇವ್ರಿಗೆ ಅಂತ. ಇವಾಗ ನನಗೆ ಬೇಕು ಅಂತ ಕಿತ್ತಾಡ್ತಾರೆ. ಹಂಗೆ ಕಲಿಯತಕ್ಕಷ್ಟೇ, ಕಲಿಯತಕ್ಕ ಕೋತಿ ಅಲ್ಲ, ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಹಂಗೆ ಯಾವುದಾದ್ರೂ ಅಷ್ಟೇ. ಸರಿ, ಓಕೆ ಮಾಡಾಗಿ. ಟೈಮ್ ಎಷ್ಟು ಹೇಳಿ ಗೈಸ್? ಇವಾಗ ಶುರು ಮಾಡಿದ್ದಾಳೆ. ಏನಂತ ಅಂದ್ರೆ ನಾಳೆ ಸಂಡೇ ಅಂತ ಲೇಟಾಗಿ ಮನ್ಕೋತಾರೆ ಅಂತ ನಂಗೆ ಗೊತ್ತು ಗೈಸ್. ಅದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಲೇಟ್ ಆಗಿ ಮಾಡ್ತಿರೋದು ಏನು, ಅದೆಷ್ಟೊತ್ತು ನಾನು ಆಗೇ ಬಿಡ್ತೀವಿ. ಇವಾಗ ಶುರು ಮಾಡ್ತೀವಿ, ಇವಾಗ ಆಗೇ ಬಿಡ್ತೀವಿ. ನಾವೇನೇ ಆದ್ರೂ 10 ಆಗುತ್ತೆ ತಿನ್ನೋದಕ್ಕೆ. ನೀರ್ ತಿನ್ನೋದಕ್ಕೆ ನಮ್ದು ಆಗೇ ಬಿಡ್ತೀನಿ, ಏನಿಲ್ಲ. ದೋಸೆ ಇದು ಕೊಡೋದು ಅಷ್ಟೇನಾ? ಅದು ಬೇಯೋದು ಬೇಡವಾ? ಅದೆಷ್ಟೊತ್ತು ಜೋರು ಉರಿ ಕೊಟ್ಟು ಬೇಯಿಸಿದ್ರೆ ಮುದ್ದೆ ಹೋಯ್ತದೆ. ಸರಿ, ಓಕೆ ಮಾಡಿ, ಬೇಗ ಬರ್ತೀವಿ. ನೀವು ಬರೋಷ್ಟೊತ್ತಿಗೆ ದೋಸೆ ತಿಂತೀವಿ. ಬಾಯ್. ಅವಾಗಲೇ ಹೇಳಿದ್ನಲ್ಲ ಗೈಸ್, 10:30 ಊಟ ಅಂತ. 11:30 ಆಗಿದೆ. ನಮ್ಮ ಮಕ್ಳದ್ದು ಆಯ್ತು ಗೈಸ್. ಇವ್ರು ಲೇಟಾಗಿ ಬಂದ್ರೆ ಸ್ಥಾನದಿಂದ ನಾವೇ ನೋಡೋಕ್ಕಾಗಲ್ಲ. ಮಕ್ಳದ್ದು ಆಗಿದೆ, ಖುಷಿದಾಗಿದೆ. ದಿವ ಆಗ್ಲೇ ಅರ್ಧ ಗಂಟೆನ ತಿಂತಾನೆ ಇದ್ದಾನೆ ಅವನು. ಅದು ಸಖತ್ತಾಗೈತೆ ಗೈಸ್. ಅವ್ರ ಪುಡಿಗೂ ದೋಸೆಗೂ ನನ್ನ ಮಗ ಖಾರ ಖಾರ ಅನ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾನೆ. ಖಾರ ಅಪ್ಪ, ಪನ್ನೀರ್ ಹಾಕಪ್ಪ, ದೋಸೆ ಹಾಕಪ್ಪ. ದೋಸೆ ಕಾಲ ತಿನ್ಸು ಅಪ್ಪಂಗೆ, ತಿನ್ಸು. ಈ ಕಾಲ ಇಲ್ಲ. ದೋಸೆ ಉಪ್ಪು ಕಣಲ್ಲಿ. ದೋಸೆ ಉಪ್ಪಿಲ್ಲ. ನಾನ್ ತಿನ್ನೋಡ್ದೆ ದೋಸೆ ಉಪ್ಪಿಲ್ಲ. ಇವಾಗ ಕೊಟ್ಟ. ನಾನ್ ತಿನ್ನೋಡ್ದೆ ದೋಸೆ ಉಪ್ಪಿಲ್ಲ. ನಂದೇನು ಗೊತ್ತಾ ಗೈಸ್, ನಾನು ಸ್ನಾನದ ಮನೇಲಿ ಇದ್ದೀನಿ. ನಮ್ಮ ನವಿ ದೋಸೆಗೆ ಉಪ್ಪು ಹಾಕಬೇಕ್ರಿ. ನಾನು ಬೇಡ ಕಣ್ರಿ, ನೋ ಕಣ್ರಿ ಇಲ್ಲ ಅಂತ ಹೇಳ್ತೀನಿ. ಕೇಳಿಸಿಲ್ಲ. ಇವಳು ಒಂದು ಸ್ಪೂನ್ ಹಾಕ್ಬಿಟ್ಟು ಹಾಕ್ಬೇಕು ಅನ್ನೋದು ಬಿಟ್ರೆ ಏನು ಇಲ್ಲ. ಅದು ಹೇಳ್ಬೇಕಂದ್ರೆ ಉಪ್ಪುನೂ ಆಗಿಲ್ಲ ಗೈಸ್. ಅದು ದೋಸೆ ಉಪ್ಪು ಹಾಕಂಗಿಲ್ವಲ್ಲ ಗೈಸ್, ಅದು ಉಪ್ಪು ಹಾಕ್ಬಿಟ್ಟಿದ್ದಾರೆ. ಉಪ್ಪು ಆಗಿಲ್ಲ ಗೈಸ್. ಟೇಸ್ಟ್ ಮಾತ್ರ ಬೊಂಬಾಟಾಗಿದೆ ಗೈಸ್. ಅದು ಪಲ್ಯ ಸ್ವಲ್ಪ ಖಾರ. ಗೊಂಬ ನನಗಂತೂ ಇಷ್ಟ ಆಯ್ತು ಟೇಸ್ಟ್. ನಂಗಂತೂ ಒಂದು ಚೂರುನು ಖಾರ ಇಲ್ಲ, ಸಪ್ಪೆ ಹೊಡಿದೈತೆ. ಖಾರ ಅಂತೀರ ಪಲ್ಯ ತಿನ್ನೋಣ. ಯಾರಾದರೂ ಟ್ರೈ ಮಾಡಿದಾರೆ ಒಂದ್ಸಲ ತರಿಸ್ಕೊಂಡು ಟ್ರೈ ಮಾಡಿ ಗೈಸ್. ದೋಸೆ ಚಿಲ್ಲಿ ಚಟ್ನಿ ಪೌಡ್ರು ಇಡ್ಲಿಗೂ ಹಾಕೊಂಡು ತಿನ್ಬೋದು. ಇಡ್ಲಿಗೂ ಚೆನ್ನಾಗಿದೆ.
ನನಗಿಷ್ಟ ಆಯಿತು, ನನ್ನ ಮಕ್ಳಿಗೆ ಇಷ್ಟ ಆಯ್ತಲ್ಲ. ಸ್ವಲ್ಪ ದೊಡ್ಡವರಾದ್ರೆ ಇಷ್ಟ ಆಗುತ್ತೆ ಗೈಸ್ ಇವ್ರಿಗೆ. ತಿಂದ್ರಪ್ಪ ಅದ್ರ ಜೊತೆಗೆ ಒಂದು ಸ್ಟಾರ್ಟಿಂಗ್ ತಿಂದರು, ಹೊಟ್ಟೆ ತುಂಬ ಬೇಡ ಅಂತಿದ್ದಾರೆ. ಹ್ಮ್ ಪನ್ನೀರ್ ನೋಡಿ ಇಷ್ಟೊಂದು ಹಾಕೊಂಡಿದ್ದೀನಿ ನಾನೇ, ನಂಗೆ ಇಷ್ಟ ಅಂತ. ನಾನ್ ತರಿಸಿದ್ದು ಇವರು ರೊಟ್ಟಿ ಮಾಡಿ ತೊಂಡೆಕಾಯಿ ಪಲ್ಯ ಮಾಡು ಅಂತ ಹೇಳಿದ್ರು ಗೈಸ್. ನನಗೆ ಬೆಳಗ್ಗೆನೂ ಟೊಮೆಟೊ ಗೊಜ್ಜು ರೊಟ್ಟಿ ಮಾಡಿದ್ದೆ, ಅದು ಒಂದು ಗಟ್ಟಿಗೆ ಆಗ್ಬಿಟ್ಟಿದೆ. ನಂಗೆ ಆತರ ತಿನ್ನಕ್ಕೂ ಇಷ್ಟ. ನತ್ತಿ ನೋವು ಬಂದ್ಬಿಡ್ತು. ಇಲ್ಲೆಲ್ಲ ನೋವು ಬಂದ್ಬಿಡ್ತು ನತ್ತಿ ಎಲ್ಲ. ಫಸ್ಟ್ ಟೈಮ್ ನಂಗೆ ಆತರ ಆಗಿದ್ದು ರೊಟ್ಟಿ ತಿಂದಾಗ. ಕಣ್ಣಲ್ಲೆಲ್ಲ ನೀರ್ ಬಂದಂಗೆ ಎಲ್ಲ ನೋವು ಬಂದ್ಬಿಡುತ್ತಲ್ಲ, ಕಣ್ಣಲ್ಲಿ ನೀರ್ ಬಂದಂಗ ಅನ್ಸಿತ್ತು. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ವಾರನೇ ಮಾಡಿಲ್ಲ ಇವತ್ತು ಬೆಳಗ್ಗೆ. ನಾನು ಯಾವಾಗ್ಲೂ ಬೆಳಗ್ಗೆ ಮಾಡ್ಬಿಡ್ತೀನಿ. ಕುಡಿಯಕ್ಕೆ ನೀರು ಲೋಟ ಹೆಂಗ್ ಮಡಿಕೊಂಡಿದ್ದೆ ನೋಡಿ ಗೈಸ್. ಈ ಲೋಟದಲ್ಲಿ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ಮಡಿಕೊಂಡ್ಬಿಡ್ತಾರೆ. ಒಂದೇ ಸಲ ಪೂರ್ತಿ ಕುಡ್ಕೋತಾರೆ. ಅದು 250 ml ಇಡಿಸುತ್ತೆ. ನೀರು ಜಾಸ್ತಿ ಕುಡಿಬೇಕಲ್ಲ. ಜಾಗ ಬಿಡ್ತೀವ ಬನ್ನಿ, ಇಲ್ಲಿ ಟಿ ವಿ ನೋಡ್ಕೊಂಡು ತಿಂತಾ ಇದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಗೈಸ್. ಮತ್ತೆ ಬೆಳಗ್ಗೆ ಶುರು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಬಾಯ್ ಬಾಯ್ ನೋಡಿ ಗೈಸ್, ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇವ್ರದ್ದು ಸೈಕಲ್ಲು, ಕಾರು, ಬರೀ ಇದೇ ಆಟ. ಬಟ್ಟೆ ಎಲ್ಲ ತುಂಬ ಅಂತ ಹೇಳಿಲ್ಲ ನಮ್ಮ ದಿವಿಗೆ, ತುಂಬಿದ್ದಾನೆ. ನಮ್ಮ ನವಿಗೆ ಪಾಪ ಯಾಕೋ ಹುಷಾರಿಲ್ಲ ಗೈಸ್, ಮಲ್ಕೊಂಬಿಟ್ಟಿದ್ದಾರೆ. ಯಾಕ್ರಿ ಏನಾಯ್ತು ರೀ? ಜ್ವರನಾ? ಮತ್ತೆ ಜ್ವರ ಏನಿಲ್ಲ ಗೈಸ್, ಒಳಗಡೆ ಜ್ವರ ಇದೆ ಅನ್ಸುತ್ತೆ. ತಣ್ಣಗಳ ಮೇಲೆ ಈ ವಾತಾವರಣಕ್ಕೆ ಹಂಗಾಗೈತೆ ಅನ್ಸುತ್ತೆ. ಬನ್ನಿ ತಿಂಡಿ ಮಾಡ್ಕೊಡ್ತಿರ್ತೀನಿ ಇವ್ರಂತೆ. ನಾನು ಚಟ್ನಿ ಮಾಡಿ ಇಟ್ಬಿಟ್ಟು ಬಂದಿದ್ದು. ದೋಸೆ ನಾನು ತಾನೇ ಮಾಡೋದು. ಹುಷಾರಿಲ್ಲಲ್ಲ ಗೈಸ್, ಅದಕ್ಕೆ ನಾನೇ ಚಟ್ನಿ ಮಾಡಿದ್ದೀನಿ ಅಂತ ಅವಳಿಗೆ ಕೋಪ. ನಾನು ಮಾಡಿಕೊಡ್ಬೇಕಿತ್ತು ಅವಳಿಗೆ. ನಂಗೆ ಚಟ್ನಿ ಮಾಡೋಕ್ಕೆ ಬರಲ್ಲ ಗೈಸ್, ಚೆನ್ನಾಗಿ ಬರಲ್ಲ. ಒಂದ್ಸಲ ಮಾಡಿದ್ದೆ ಚೆನ್ನಾಗಿ ಬಂದಿಲ್ಲ. ಹ್ಞೂ ಕಾಕ ಏನು ಕೋಪನೇ ಮಾಡ್ಕೊಂಡಿಲ್ಲ. ಅಂದ್ರಲ್ಲ ಅದಕ್ಕೆ ಬೇಜಾರಾಯ್ತಾ? ದೋಸೆ ಬಿಡುತ್ತ ಏನಾ? ದೋಸೆ ತಿಂತೀಯಾ? ಹೋಗು ಮನೆ ಗೈಸ್. ಇಲ್ಲಿ ಒಂದು ಬಿಟ್ಟಿದ್ದೀನಿ ನಮ್ಮ ದಿವಿಗೆ, ಇಲ್ಲಿ ಇನ್ನೊಂದು ಬಿಡೋಣ ಮಾಡು ಅಂತ ಹೇಳಿದಾಳೆ. ಓ ಉದ್ದ ಹಾಕ್ತೀಯ ಅಂತ. ನಾನು ಚಡ್ಡಿನೇ ಹಾಕಿಲ್ಲ. ನೀನು ಹಾಕಿಲ್ಲ ಥರ ಕಾಣಿಸ್ತಾ ಇದ್ದವು. ಸರಿ, ದೋಸೆ ಎಷ್ಟು ತಿಂತೀರಾ? 1 2 4 ತಿಂತೀಯಾ? ತಿನ್ನಲ್ಲ ಗೈಸ್, ಸುಮ್ಮನೆ ಹೇಳೋದಷ್ಟೇ. 4 ಮಾಡುವಂಥ ತಿನ್ನೋದು ಒಂದೊಂದು ದೋಸೆ ಇವರಿಗೆ. ಇಲ್ಲಿ ಚಟ್ನಿ ರುಬ್ಬಿಕ್ಬಿಟ್ಟು ಹೋಗಿದ್ದಾರೆ ಈಗ ನಮ್ಮ ಗಾನವಿ ಅವರು. ಕಾಯಿ ಚಟ್ನಿ, ಕಡಲೆಕಾಯಿ. ಇಲ್ಲಿ ದೋಸೆ ರೆಡಿ ಆಗ್ತಾ ಇದೆ ಗೈಸ್. ಬೇಗ ಕೊಡ್ಲಾ? ಅವನಲ್ಲಿ ನೋಡಿ ಗೈಸ್, ನಮ್ಮ ಟಿ ವಿ ಒರೆಸಿರೋದು ಯಾವ ಥರ ಅಂತ. ಒರೆಸಿರೋದು ಮಗನೇ, ಅದು ವೈಟ್ ನೀನೇ ಒರೆಸಿರೋದು ಅನ್ಸುತ್ತೆ ನನಗೆ. ಯಾಕೆ ಒಬ್ಬೊಬ್ರದ್ದು ಒಂದೊಂದು ಗೈಸ್ ನಮ್ಮ ಮನೇಲಿ. ಕೈ ತೆಗಿ, ಹಾಳಾಗುತ್ತೆ, ಮುಟ್ಟಬಾರ್ದಂಗೆಲ್ಲ. ಓ ಅಮ್ಮಂಗೆ ಹೆಲ್ಪ್ ಮಾಡು, ನಾವೆಲ್ಲಿ ತಿಂಡಿ ಬಿಟ್ಟಿರ್ತೀವಿ. ನೋಡಿ ಗೈಸ್, ಅಮ್ಮ ಮಗಳು ಮತ್ತು ಅಮ್ಮ ಮತ್ತು ಮಗ ಗೇಮ್ ಮಾಡ್ತಾ ಇದ್ದಾರೆ. ಹಂಗೆ ಹಿಡಿಬೇಡ ಮಗನೇ, ಅಮ್ಮ ಹಿಂಗಿಡಿದ್ರೆ ನೀನು ಹಿಂಗಿಡಿ. ಅಮ್ಮ ಔಟ್ ಆಯ್ತಾಳೆ. ರೀಲ್ಸಲ್ಲೆಲ್ಲ ನೋಡಿ ಬಾ ಆಡೋಣ. ಹಾಂ ಹಿಂಗಿಡಿ. ಹಾಂ ಔಟ್ ಕೊಡೀಗ. ಅವನಿಗೆ ಹೇಳ್ಕೊಡ್ತಾ ಇರೋದು. ಹಂಗೆ ಹಿಡಿ. ಹಾಂ ಹಂಗೆ ಹಿಡಿ, ಬೇಡ ಹಂಗಲ್ಲ. ಈಗ ಹೆಂಗೆ ಹಿಡಿದಿದೆ ಹಂಗೆ ಹಿಡಿ. ಹಾಂ ಕೊಡೀಗ. ಔಟ್, ನಮ್ಮ ನವಿ ಔಟ್. ಇವನ್ ಸೋತ್ರ ಅವ್ನು ಕೊಡೋದು, ಅವ್ನು ಸೋತ್ರ ಇವ್ರು ಕೊಡೋದು. ಈ ಖುಷಿ. ಇವ್ರಿಗೆ ಆಡಕ್ಕೆ ಬರಲ್ಲ ಗೈಸ್, ಸುಮ್ಮನೆ ಹಿಂಗೆ ಆಡಿ. ಆಡ್ರಿ ಬೇಗ. ನೋಡಿ, ನಾನು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಲು, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಸೋಂಕಾಳು, ಚಕ್ಕೆ ಲವಂಗ, ಮೊಸರು, ಅಕ್ಕಿ, ಇದಿಷ್ಟು ಹಾಕಿ ಇವಾಗ ಮಾಡೋದು. ಇಷ್ಟನೇ ಗೈಸ್ ನಾನು ಯೂಸ್ ಮಾಡೋದು ಗೀ ರೈಸ್ಗೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನಾನು ಮಾಡೋದು ಗೀ ರೈಸು.
ಒಬ್ರೊಬ್ರು ಮೆಣಸು ಹಾಕ್ತಾರೆ ಇದಕ್ಕೆ, ಗೀ ರೈಸ್ಗೆ ಕ್ಯಾರೋಟ್ ಹಾಕ್ತಾರೆ ಒಬ್ರೊಬ್ರು ಅನ್ನೋ ರೀತಿ ಇದಕ್ಕೆ ಕಸ್ತೂರಿ ಮೆಂತ್ಯ ಹಾಕ್ಬೇಕಾಯ್ತು, ಇರಲಿಲ್ಲ. ಅದರಿಂದ ಇಷ್ಟೊಂದು ತೊಗೊಂಡು ಇವಾಗ ಮಾಡ್ತಾಯಿದ್ದೀನಿ ಗೈಸ್. ಸೂಪರಾಗಿರುತ್ತೆ ಗೈಸ್. ಆಯಿಲ್ ಹಾಕಾದ್ಮೇಲೆ ಚಕ್ಕೆ ಲವಂಗ ಮತ್ತು ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿನ ಚೆನ್ನಾಗಿರುತ್ತೆ ಗೈಸ್. ಇದಾಗ್ತಾರಂಗೆ ಹಸಿಮೆಣ್ಸಿಕಾಯಿ ಫಸ್ಟ್ ಹಾಕೋಬೇಕಾಯ್ತು, ಇವಾಗ ಹಾಕ್ತಾಯಿದ್ದೀನಿ. ನನಗೆ ಭಯ ಆರ್ಬಿಡುತ್ತೆ ಅಂತ, ಈರುಳ್ಳಿಗಿಂತ ಮುಂಚೆನೇ ಹಾಕೋಬೇಕು. ತೋರಿಸ್ತೆ ಆವಾಗಲೇ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಡಕೆ ಹಾಕೋತೀನಿ ಗೈಸ್, ಎರಡೂ. ಇದು ಫ್ರೈ ಆದಮೇಲೆ ಗೈಸ್ ಹಾಲು ಹಾಕೋತಾ ಇದೆ, ಮತ್ತು ಅದ್ರ ಜೊತೆ ಮೊಸರು, ಅದ್ರ ಹಿಂದೆನೇ ಮೊಸರು ಹಾಕೋತಾ ಇದ್ದೀನಿ. ಇಷ್ಟೇ. ಇದಾಗ್ತಿರಂಗೆ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 2 ಕಪ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೂಗ್ಸೋದು ಅಷ್ಟೇ ಗೈಸ್. ಮಾಮೂಲಿ ಅನ್ನಕ್ಕೆ ಎಷ್ಟು ಉಪ್ಪು ಹಾಕ್ತಿದೆ ಅಷ್ಟು ಉಪ್ಪು ಹಾಕಿ ಕೂಗ್ಸೋದು ಅಷ್ಟೇ. ತುಂಬ ಸಕ್ಕತ್ತಾಗಿರುತ್ತೆ ಗೈಸ್. ಇದನ್ನು ಚಿಕನ್ ಫ್ರೈಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪನ್ನೀರು, ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಕುರ್ಮಾ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಗೀ ರೈಸು ಈ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ಗೈಸ್. ಅಕ್ಕಿನೂ ಈ ಲೋಟದಲ್ಲೇ ತೊಗೊಂಡಿರೋದು. 1 2 ಲೋಟ ನೀರು, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಗೈಸ್. ಇವಾಗ ನೋಡಿ ಇಷ್ಟು ಉಪ್ಪು. ತೊಳೆದು ಇಟ್ಕೊಂಡಿರೋ ಅಕ್ಕಿ ಇವಾಗ ಹಾಕ್ತಾಯಿದ್ದೀನಿ ಗೈಸ್. ಇಲ್ಲಿ ನಮ್ಮನವರು ವಾಶ್ರೂಮ್ ತೊಳಿತಿದ್ದಾರೆ. ಒಂದು ದಿನ ನಾನು, ಒಂದು ದಿನ ಅವರು ಗೈಸ್. ಅದರಲ್ಲಿ ತುಂಬ ದಿನ ಆಗಿದೆ ನಾನು ತೊಳೆದು, ನಮ್ಮನವರು ತೊಳೆದಿದ್ದಾರೆ ತುಂಬ ಸಲ. ಇವಾಗ ನಾನು ತೊಳೆದಿಲ್ಲ, ಇವಾಗ ಅವ್ರು ತೊಳೆದಿದ್ದಾರೆ. ಮತ್ತೆ ಗೈಸ್ ನಿಮಗೆ ಮುಂದಿನ ಲಾಗ ಸಿಗ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಗಂಡನ ಕೈಲೂ ಇದೇ ಥರ ಕೆಲಸ ಮಾಡಿಸ್ಕೊಳ್ಳಿ ಗೈಸ್. ಬಾಯ್.